ಹಾಯ್. ಮೈಕ್ ನಿಮ್ಮ ಕಡೆ ಇದೆ. ಹಾಂ, ಮೈಕ್ ನನ್ನ ಕಡೆ ಇದೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕಾಫಿ ಎಸ್ಟೇಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಫಸ್ಟು ಎರಡನೇದು ಇವತ್ತು ನಾವು ಬಂದಿರೋದು 3ನೇ ದಿವಸ. ಸೊ ನಾವು ಹೋಗ್ತಾ ಇರೋದು ಮನ್ನಾರ್ಗೆ. ಸೊ ಹೋಮ್ ಸ್ಟೇ ನೋಡ್ಬೋದು. ನಾವೊಂದು ಮುನ್ನಾರ್ಗೆ ಬಂದಿರೋದು. ಸೊ 3ನೇ ದಿವಸ ಇದು. ಸೊ ನಾವು ಇವಾಗ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಸೊ ನಾವು ಉಳ್ಕೊಂಡಿರುವಂಥ ಹೋಮ್ ಸ್ಟೇ. ಸೊ ಚೀಪಾಗಿದೆ, ಫ್ರೆಂಡ್ಲಿ ಬಜೆಟ್ ಇದೆ. ಸೊ ಬರ್ಬೋದು, ಸ್ವಲ್ಪ ನೋಡ್ಕೊಂಡು ಬನ್ನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಮುನ್ನಾರ್ಗೆ. ಸೊ ನೋಡ್ಬೋದು, ಇವ್ರದ್ದು ಫಿಟ್ ಸೇಮ್ ಟು ಸೇಮ್ ಆಗಿದೆ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ನಾವು ಹೋಗ್ತಾ ಇರೋದು ಇವಾಗ ಮುನ್ನಾರನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಮುನ್ನಾರಲ್ಲಿರೋ ಪ್ರತಿಯೊಂದು ವ್ಯೂ ಪಾಯಿಂಟ್ಗಳನ್ನು ಕೂಡ ತೋರಿಸೋಂಥ ಪ್ರಯತ್ನ ಮಾಡ್ತೀವಿ. ಸೊ ನೆಕ್ಸ್ಟ್ ಯಾವ ವ್ಯೂ ಪಾಯಿಂಟ್ ಇದೆ ಅಂತ ಅಪ್ಡೇಟ್ ಕೊಡ್ತೀವಿ. ಸೊ ಅಲ್ಲಿವರೆಗೂ ಹೋಗ್ತೀವಿ. ಸೊ ನಿಮಗೆ ಏನಾದರೂ ಅನಿಸಿಕೆ ಇದೆಯಾ? ನಮ್ಮದೇನು ಅನಿಸಿಕೆ ಇಲ್ಲ. ಅಲ್ಲಿ ಹೋಗ್ಬಿಟ್ಟೆ ಕಾಫಿ ಎಸ್ಟೇಟ್ ಅದು ಎಲ್ಲ ನೋಡಿಬಿಟ್ಟು ಆಮೇಲೆ ಹೇಳ್ತೀವಿ ಹೆಂಗಿದೆ ಅಂತ. ಇಲ್ಲಿ ಮುನ್ನಾರಲ್ಲಿರುವಂಥ ಸ್ಥಳ ನೋಡಿ, ಮೇನ್ ಊರಿದು. ಈ ಹೇಗಿದೆ ಅಂತ ಸಿಟಿ. ಇಲ್ಲಿ ನಮ್ಮ ಸರ್ ಹೋಗ್ತಾ ಇದ್ದಾರೆ. ಸರ್ ಹೇಳಿ ಹೆಂಗಿದೆ ಅಂತ. ಐ ಥಿಂಕ್ ಇಲ್ಲಿ ಜಾಗ ಕಮ್ಮಿ ಇದೆಯೋ ಅಥವಾ ಹೆಂಗೋ ಗೊತ್ತಿಲ್ಲ. ಇಲ್ಲಿ ಟಿಫನ್ನು ವೆಜ್ ಆರ್ ನಾನ್ ವೆಜ್ ಇದೆ. ನಾವು ವೆಜ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಹೆಂಗಿದೆ ಬಿಲ್ಡಿಂಗ್. ಈ ಟೀ ಎಸ್ಟೇಟ್ ಅದು ಎಲ್ಲನೂ ಇದ್ದರೂ ಸಹ ಇಲ್ಲಿ ಜನ ತುಂಬ ಇಳಿಜಾರು ಪ್ರದೇಶದಲ್ಲಿ ಬದುಕ್ತಾ ಇದ್ದೀವಿ. ನೋಡಿ ನಮ್ಮ ಜೀವನ ಹೆಂಗಿದೆ ಅಂತ. ಇಲ್ಲೇ ಕಾಫಿ ಎಸ್ಟೇಟ್ ಇದೆ. ಇಲ್ಲೇ ಮುಂದೆ ಹೋದರೆ ಕಾಫಿ ಎಸ್ಟೇಟ್ ನಿಯರ್. ಇದು ಕಾಣಿಸ್ತಾ ಇದೆಯಲ್ಲ, ಇದು ಪೂರ್ತಿ ಎಲ್ಲ ಕಾಫಿ ಎಸ್ಟೇಟು. ನಮ್ಮ ಸರ್ ಏನು ಯೋಚನೆ ಮಾಡ್ತಿಲ್ಲ, ಹಂಗೆ ಹೋಗ್ತಾರೆ ಸ್ಟ್ರೇಟ್. ನೋಡ್ರಲ್ಲ, ಯಾಕಂದರೆ ಇಳಿಜಾರಿದೆ, ಜಾರ್ಕೊಂಬಿದ್ರೆ ಹೇಳ್ತೀನಿ ನಿಮಗೆ ಡೈರೆಕ್ಟ್ ಕಾಫಿ ಎಸ್ಟೇಟಿಗೆ ಹೋಗ್ತೀಯಾ? ಜಾರ್ಕೊಂಬಿದ್ರೆ ಡೈರೆಕ್ಟ್ ಕಾಫಿ ಎಸ್ಟೇಟಿಗೆ ಹೋಗ್ತೀಯಾ? ಅಲ್ಲಿಗೆ ಅದೇ ಹೇಳಿದ್ನಲ್ವ. ನೋಡಿ ಇಲ್ಲೆಲ್ಲ ಅಷ್ಟೊಂದೇನು ಡೆವಲಪ್ ಅಂದರೆ ಒಂದು ತಕ್ಕ ಮಟ್ಟಿಗಿದೆ ಮೇನ್ ಸಿಟಿ, ಆದರೂ ಅಷ್ಟೊಂದಿಲ್ಲ. ಮುನ್ನಾರಲ್ಲಿ MG ನಗರ್ ರೆಸಿಡೆನ್ಸಿ ಅಸೋಸಿಯೇಷನ್ ಈ ಪ್ಲೇಸಲ್ಲಿದ್ದೀವಿ ಇವಾಗ. ಸರ್ ಒಂಚೂರು ಮುಖ ತೋರಿಸಿ, ಸ್ಮೈಲ್ ಕೊಡಿ. ಯಾವ ಇಲ್ಲಿ ಹಿಂದೂ ದೇವಾಲಯ ಇದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮುನ್ನಾರಿಂದ ಹೊರಗಡೆ ಹೆಜ್ಜೆ ಇಡಬೇಕಾದ್ರೆ ಒಂದು ದೇವರು, ಗಣೇಶ ಟೆಂಪಲ್ ಕಾಣಿಸ್ತಿಲ್ಲ ಅನ್ಕೊಂತೀನಿ. ಸೊ ಗಣೇಶ ಟೆಂಪಲ್. ಸ್ಕೂಲ್. ಇಲ್ಲಿ ರೆಂಟಿಗೆ ವೆಹಿಕಲ್ ನೋಡೋಕೆ ಹೋಗ್ತಾ ಇದ್ವಿ. ರೆಂಟಿಗೆ ವೆಹಿಕಲ್ ಇದಾವೋ ಇಲ್ಲೋ ಗೊತ್ತಿಲ್ಲ, ಇದ್ರೆ ತೊಗೊಂಡು ಬರ್ತೀವಿ ಹೋಗಿ. ಅಂಗಡಿ ಹೋಗಿದ್ವಿ. ಮ್ಯಾಕ್ಸಿಮಮ್ ಇಲ್ಲಿ ಕೇಳೋದಲ್ಲಂದರೆ ಸ್ಕೂಟಿ ನಿಮ್ಗೆ ರೆಂಟಲ್ ಬೇಕಾಗಿದ್ರೆ ಅಡ್ವಾನ್ಸ್ ಆಗಿ ಆನ್ಲೈನ್ ಬುಕ್ ಮಾಡ್ಕೊಂಡು ತೊಗೊಂಡಿರ್ತಾರೆ. ಸೊ ನಾವು ಆಫ್ಲೈನ್ ಆಪ್ಷನ್ ಇದೆ ಅಂತ ಬಂದಿದ್ವಿ. ಸೊ ಫಸ್ಟ್ ಅಂಗಡಿ ಯಾವುದಂದ್ರೆ ಇದು ನೀವು ನೋಡ್ಬೋದು, ಕೂಟ್ ಗ್ರೀನ್ ಅಂತೇಳಿ. ಸೊ ರೆಂಟಲ್ ಬೈಕ್ ಅವೈಲೇಬಲ್ ಇದೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರೆ ಎಲ್ಲ ಫುಲ್ ಆಗಿದೆ ಸರ್, ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಅಡ್ವಾನ್ಸ್ ಆಗಿ ಬಿಫೋರು ಆನ್ಲೈನ್ ಬುಕ್ ಮಾಡ್ಕೊಳ್ಳಿ ಅಂತ ಬಂದು ಹೇಳ್ತಾ ಇರೋದು. ಸೊ ಹಂಗಾಗಿ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಯಾವುದಕ್ಕೂ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡು ಬನ್ನಿ. ಸೊ ನೀವು ನೋಡ್ತಾ ಇದ್ದೀರಲ್ಲ, ನಾವು ಬೈ ವಾಕ್ ಮಾಡ್ಕೊಂಡು ಹೋಗ್ತಾ ಇರೋದು ಮುನ್ನಾರ್ ಸೆಂಟ್ರ್ ಸಿಟಿ ಇದು. ಸೊ ಹಂಗಾಗಿ ಫಸ್ಟಿಗೆ ಅಪ್ರೋಚ್ ಆದಮೇಲೆ ಗೊತ್ತಾಗಲ್ಲ ಏನಂದರೆ ಬೈಕಿಗೆ ಹೋಗ್ಬೇಕಾ, ಆಟೋದಲ್ಲಿ ಹೋಗ್ಬೇಕಾ, ಜೀಪಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ. ಸೊ ಹಂಗಾಗಿ ಫಸ್ಟ್ ನೀವೇನಾದರೂ ಇಬ್ಬರು ಇದ್ದರೆ, ಲವರ್ಸ್ ಇದ್ದರೆ, ಇಬ್ಬರಾಗಿದ್ದರೆ ರೆಂಟಲ್ ಬೈಕ್ ತೊಗೊಂಡೋಗಿ. ಇಲ್ಲಿದೆ ನೋಡು ರೆಂಟಲ್ ಬೈಕ್, ಸ್ಕೂಟಿ ನೋಡಿ. ನಾವು ಇಲ್ಲಿ ರೆಂಟಲ್ ಬೈಕ್ ಆ್ಯಂಡ್ ಸ್ಕೂಟಿ ತೊಗೊಂಡು ಹೋಗಕ್ಕೆ ಬಂದಿದ್ದೀವಿ. ಸೊ ಎಲ್ಲ
ಸ್ಕೂಟಿ ಆ್ಯಂಡ್ ಮೋಟ್ರ್ ಸೈಕಲ್ ಎರಡೂ ಅವೈಲೇಬಲ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಲ್ಲಿ ಅಂತ. ನೋಡಿ ಇದು ಬರೀ ಗುಡ್ಡ. ಇಂಥ ಸೈಟ್ಸ್ ಇನ್ ಪ್ಲೇಸಸ್. ಇದು ಕೊಯಂಬತ್ತೂರು ಡೈರೆಕ್ಷನ್ ಅಂದರೆ ಟಿ ಮ್ಯೂಸಿಯಂ, ಎರೆಗುಳಂ ನ್ಯಾಷನಲ್ ಪಾರ್ಕ್, ಲಕ್ಕಂ ವಾಟರ್ ಇದು ಎರ್ನಾಕುಲಂ ಕ್ಲೋಸ್ ಇರುತ್ತಾ? ಇವಾಗ 2 months ಕ್ಲೋಸ್ ಆಗಿದೆ. ಲಕ್ಕಂ ವಾಟರ್ ಫಾಲ್ಸ್ 25 km, ಅಪ್ ಅಂಡ್ ಡೌನ್ 50 km. ಮಾಟುಪೇಟ್ ಡೈರೆಕ್ಷನ್ 1 day ಸೈಟ್ಸ್ ಫುಲ್ ಕವರ್ ಆಗುತ್ತೆ. ಇದರಲ್ಲಿ ಫ್ಲವರ್ ಗಾರ್ಡನ್, ಫೋಟೋ ಪಾಯಿಂಟ್, ಮಾಟುಪೇಟ್ ಡ್ಯಾಮ್, ಬೋಟಿಂಗ್, ಎಕೋ ಪಾಯಿಂಟ್, ಕುಂಟಲ್ ಡ್ಯಾಮ್, ಟಾಪ್ ಸ್ಟೇಷನ್. ಟಾಪ್ ಸ್ಟೇಷನ್ ತಕ್ಕ 40 km, ಅಪ್ ಅಂಡ್ ಡೌನ್ 80 km. ರೇಕೆಟ್ ಡೈರೆಕ್ಷನ್ 50-50 100 km. ಇದರಲ್ಲಿ ಸಿಗ್ನಲ್ ಪಾಯಿಂಟ್ ವ್ಯೂ ಪಾಯಿಂಟ್, ಲಾಕಾರ್ಡ್ ವ್ಯೂ ಪಾಯಿಂಟ್, ಗ್ಯಾಪ್ ರೋಡ್, ಪವರ್ ಹೌಸ್ ವಾಟರ್ ಫಾಲ್ಸ್, ಆನೆರಗಲ್ ಡ್ಯಾಮ್. ಸರ್ 3 ಪ್ಲೇಸಸ್ ಫಾರೆಸ್ಟ್ ಏರಿಯಾ. ನೈಟ್ ರೈಡ್ ಸೇಫ್ ಅಲ್ಲ. ಆಫ್ಟರ್ 6 to 7 ಅವಾಯ್ಡ್ ಬೈ ರೈಡ್. ಅಪೋಸಿಟ್ ಕೊಚ್ಚಿನ್ ಡೈರೆಕ್ಷನ್ ನೈಟ್ ರೈಡ್ ಸೇಫ್, ನೋ ಪ್ರಾಬ್ಲಮ್. ಫಸ್ಟ್ ಬೋಧಮೇಡ್ ವ್ಯೂ ಪಾಯಿಂಟ್, ಆತುಗಾಡ್ ವಾಟರ್ ಫಾಲ್ಸ್, ಸೆಕೆಂಡ್ ಮೇಲ್ ವ್ಯೂ ಪಾಯಿಂಟ್, करडीपारा व्यू पॉइंट, कल्लार वाटरफॉल्स. सर डाउन आ जाए तो आनचाल. आनचाल में एडवेंचर एक्टिविटी, जिप लाइन, एलिफेंट राइड, केरला कल्चर प्रोग्राम, इवनिंग टाइम. ಆನಚಾಲ್. ಈಗ ಫಸ್ಟ್ ನಾವು ಎಲ್ಲಿಂದ ಹೋದ್ರೆ ಈಗ ಯಾವ ಕವರ್ ಮಾಡ್ಬೋದು? ಇವತ್ತು ನಾವು ಎಲ್ಲಿಂದ ಹೋದ್ರೆ ಇವತ್ತು ಮ್ಯಾಕ್ಸಿಮಮ್ ಕವರ್ ಮಾಡ್ಬೋದು ಹೇಳಿದ್ರೆ ಅಂದರೆ ಈ ಡೈರೆಕ್ಷನ್. ನಾವು ರೆಂಟಲ್ ತಗೊಂಡಿರೋಂಥ ಬೈಕ್. ಮ್ಯಾಪ್ ನೋಡಂಗೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಹೋಗ್ತಾ ಇರೋದೆ. ಅಪ್ಪ ಹೆಲ್ಮೆಟ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಬೇರೆ ನೋಡಿ. ಹೆಲ್ಮೆಟ್ ಎಂಥದ್ದು ಕೊಟ್ಟಿದ್ದಾರೆ. ಏ ಅಣ್ಣ ಇರು, ಕಾರ್ ಹೋಗ್ತದಲ್ಲ ಅನ್ಕೊತೀನಿ. ಬಟ್ ಇಲ್ಲಿ ಕಂಪಲ್ಸರಿ ಹೆಲ್ಮೆಟ್ ಹಾಕಲೇಬೇಕು. ಹೆಲ್ಮೆಟ್ ಹಾಕ್ಲಿಲ್ವಾ ಆಟೋಮೆಟಿಕ್ ಕೇಸ್ ಬೀಳುತ್ತೆ. ಡಿಜಿಟಲ್ ಎಲ್ಲ ನೋಡ್ರಿ ನಮ್ಮ ಸರ್ ಹೆಂಗೆ ಹೊಂಟಾರೆ ಎಲ್ಲ ರೆಡಿಯಾಗಿ. ನನಗೆ ಒಂದು ಹಿಂದಿ ಮೂವಿ ನೆನಪಾಗುತ್ತೆ ಇದು ಹೆಲ್ಮೆಟ್ ಹಾಕೊಂಡ್ರೆ. 3 Idiots ಮೂವಿಯಲ್ಲಿ ಅವನು ಹೆಲ್ಮೆಟ್ ಹಿಂಗೆ ಹಾಕಿರ್ತಾನೆ. ಸೊ ಆ ಮೂವಿ ನನಗೆ ನೆನಪಾಗುತ್ತೆ 3 Idiots. ಅವರು 3 Idiots, ನಾವು 2 Idiots. ಹಿಂಗೆ ಕರೆಕ್ಟ್ ಇದೆ. ಬಾ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇದ್ದೀರಲ್ಲ ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಅಂತೇಳಿ. ನಾವು ಹೋಗ್ತಾ ಇರೋ ಫಸ್ಟ್ ವಿಸಿಟೇ ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಅಂತೇಳಿ. ಸೊ ಹೊರಗಡೆ ಹಿಂಗಿದೆ, ಒಳಗಡೆ ಏನೇನಿದೆ ಅಂತ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ. ಸೊ ಟಿಕೆಟೂ ಇದೆ. ಟಿಕೆಟ್ನ ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಗಾರ್ಡನ್ ಒಳಗಡೆ ಹೋಗಲು ಒಬ್ಬೊಬ್ಬರಿಗೆ 100 rupees ಅಂತ ಹೇಳ್ತಾ ಇದ್ದಾರೆ. ಇಬ್ಬರಿಗೆ ಸೇರಿಬಿಟ್ಟು 200 rupees ಅಂತ. ಮತ್ತು ನೀವು ಇಲ್ಲಿ ಏನಾದರೂ ಡ್ರೋನ್ ಯೂಸ್ ಮಾಡ್ತಿದ್ರೆ ಅಥವಾ ವೆಡ್ಡಿಂಗ್ ಏನಾದರೂ ತಗೋತೀನಿ ಅಂತಂದರೆ ಇಲ್ಲಿ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಟ್ರೆಡಿಷನಲ್ ಡ್ರೆಸ್ಸು, ಹ್ಯಾಂಡ್ ಕ್ರಾಫ್ಟು, ಮರೆಯೂರು ಸರ್ಕಾರ. ಸೊ ಇದನ್ನ ಇದೆ, ಗೈಡ್ ಮಾಡಿದ್ದಾರೆ. ಸೊ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ. ಇಷ್ಟಾಗಿದೆ. ಸೊ ಕೆಳಗಡೆ ಹೋಗ್ತೀವಿ. ನೆಕ್ಸ್ಟ್ ಯಾವುದೋ ಪಾಯಿಂಟ್ ಆದರೂ ಬಂದರೆ ತೋರಿಸ್ತೀನಿ ಬನ್ನಿ. ಬೊಟಾನಿಕಲ್ ಗಾರ್ಡನ್ ಎಂಟ್ರೆನ್ಸ್ ಆಯಿತು. ಇದೆಲ್ಲ ಜಿಪ್ ಲೈನ್ ಇರಬೇಕು ಏನೋ ಗೊತ್ತಿಲ್ಲ. ಬೊಟಾನಿಕಲ್ ಗಾರ್ಡನ್ ಅಂದರೆ ಒಳಗಡೆ ನಾವು ನೋಡ್ತಾ ಇದ್ದಂಗೆ ಈ ನಮ್ಮ ಲಾಲ್ಬಾಗ್ ಥರ ಇದೆ ಅನ್ಕೋತೀನಿ. ಸೊ ವೆರೈಟಿ ಹೂಗಳಿದೆ. ಸೊ ನೋಡಿ ಹಿಂದ್ಗಡೆ ಹಿಲ್ಸು, ಮೌಂಟೇನು ಎಲ್ಲ ಇದೆ ನೋಡಿ. ಮಾಡ್ಬೋದು, ಇಲ್ಲ ಡ್ರೋನ್ ಹಾರಿಸ್ಬೋದು, ಇಲ್ಲ ಡ್ರೋನ್ ಅಲ್ಲ ಗ್ಲಾಸ್ ಹೌಸ್ ಇರ್ಬೋದು. ಅದು ಗ್ಲಾಸ್ ಹೌಸ್ ಅಲ್ಲ, ವೆಡ್ಡಿಂಗ್ ಫೋಟೋಸ್. ಹೌದಾ? ಹಾಂ ಅದನ್ನಿರ್ಬೋದು. ಸೊ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ.
ಈ ಹಂದಿ ನೋಡ್ರಿ ಇದು ಹೆಂಗೆ ಮಾಡ್ತಾ ಇದೆ, ಎಲ್ಲಿ ಹೋದ್ರೂ ನೆಮ್ಮದಿಯಾಗಿರ್ತಿಲ್ಲ. ಟ್ರಿಪ್ ಏನು ಬರ್ತಾ ಹೋಯ್ತಾ ಇರ್ತಾರೆ, ಹೆಂಡತಿ ಬಿಟ್ಟರಕ್ಕಾಗುತ್ತೇನ್ರಿ? ಹೆಂಡ್ತಿನೇ ಹೌದಲ್ಲ, ಹೆಂಡ್ತಿನೇ ಹುಡುಗರು ಹೆಂಡ್ತಿನೇ ಏನೇ ಮಾಡಿದ್ರು ಹೆಂಡ್ತಿನೇ ಬಾ. ಈ ವಿಡಿಯೋ ಹಿಂಗೆ ಹಾಕ್ಬಿಡ್ತೇನೆ ರೀ. ಸರ್ ಇದು ನಮ್ಮ ಹೊಲ್ಲಾಗ ನೋಡ್ರಿ, ಇದೆಲ್ಲ ಕುಂದ್ರಾಕೆಲ್ಲ ಜಾಗ ಮಾಡಿದ್ದೀವಿ. ಇದೆಲ್ಲ ಬಂದವ್ರಿಗೆ ಹೋದವ್ರಿಗೆ ಇಲ್ಲೆಲ್ಲ ಕುತ್ಕೊಳಕ್ರಿ. ಸರಿ ರೀ, ಇದು ಹೆಂಗಿದೆ ನಮ್ಮ ಕುತ್ಕೊಳ್ಳೋ ಪ್ಲೇಸ್, ಚೆನ್ನಾಗಿದೆ ರೀ. ಮ್ಯಾಲೆ ನೆರಳ ನೋಡ್ರಿ, ಬೆಳ್ಳಿ ಹಾಕಿದ್ದೀವಿ ಸರಿನಾ. ಲೈಟು ಸಂಜೆ ಹೊತ್ತಲ್ಲಿ ಲೈಟ್ ಹಾಕ್ತೀವಿ. ಇವಾಗ ಸದ್ಯಕ್ಕೆ ಇಷ್ಟೇ, ಬರ್ರಿ ನೆರಳು ಬಿದ್ದೈತಿ. ಓಕೆ ಮೇಡಮ್. ಓಕೆ ಹಾಂ, ಇಲ್ಲಿ ಬರ್ದು ಇದಕ್ಕೇನಾ? ಇದು ಬಿಟ್ರೆ ಇನ್ನು ಸರ್ ಇದು ಚಾದ ಹೊಲ ನಮ್ಮದೇ ನೋಡ್ರಿ. ಇದೆಲ್ಲ ಚಾ ಹೊಲ ನಮ್ಮದೇ ರೀ. ನಮ್ಮಪ್ಪ ನನ್ನ ಹೆಸರಲ್ಲಿ ಹಸ್ತೀನಿ ಅಂತ ಹೇಳಿದ್ದಾರೆ, ಇನ್ನೂ ಹಚ್ಚಿಲ್ಲ. ಈ ಚಾ ಹೊಲ ನೋಡಿ ನೀವು ನಮ್ಮನ್ನು ಮದುವೆ ಮಾಡ್ಕೊಂಡಿರ ಅನ್ಕೊಂತೀನಿ. ನೀವೇನಂತೀರಿ ಚಾ ಹೊಲದ ಬಗ್ಗೆ? ನಾನು ಮಾಡ್ತೀನಿ ಹೇಳ್ರಿ. ಇಲ್ಲಿ ಚಾ ಹೊಲ ಮುಂದಿನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಚಾ ಹೊಲದ ಬಗ್ಗೆ ನನ್ನ ಹೆಸರು ಮಾಡ್ತೀನಿ, ಮುಂದೆ ಫ್ಯೂಚರ್ ನನಗೆ ಆಗುತ್ತಲ್ಲ, ಮತ್ತು ನನಗೆ ಅನುಕೂಲ ಅಲ್ಲ ನೋಡಿರಿ. ಇದೆಲ್ಲ ಚಾ ಹೊಲ ಐತೆ ನೋಡ್ರಿ. ಇದು ಚಾ ಹೊಲದೆಲ್ಲ ಇದೆ, ನಮ್ಮದೇ ರೀ. ಇದೆಲ್ಲ ನೋಡ್ರಿ, ಇದು ನಮ್ಮಪ್ಪ ನಮ್ಮ ಹೆಸರಲ್ಲೇ ಬಿಟ್ಟಾರೆ. Fire went out, lights went down. When you feel lost in your shadow, don't feel what. ಓ, ಇಲ್ಲಿ ನೋಡೋಣ ಬನ್ನಿ. ಇಲ್ಲೊಂದು ಹಿಂದೂ ದೇವಾಲಯ ಇದೆ. ಇಷ್ಟೆಲ್ಲ ಕಾಫಿ ಟೀ ತೋಟದ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಅಂದರೆ ಆಮೇಲೆ ಅದ್ರ ಪಕ್ಕ ವಿಘ್ನ ನಿವಾರಕ ದೇವಸ್ಥಾನ, ಗಣಪತಿ ದೇವಸ್ಥಾನ ಇದೆ.